ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಅಕ್ಕಿ ಹಿಟ್ಟಲ್ಲಿ ತಾಲಿಪೆಟ್ಟು ಮಾಡಿ ತಿನ್ನೋದನ್ನು ಹೇಗೆ ಅಂತ ನೋಡೋಣ. ಎಲ್ಲ ವಿಟಮಿನ್ಸು, ಪ್ರೋಟೀನ್ಸು, ಖನಿಜಾಂಶಗಳು ಎಲ್ಲವೂ ಸಿಗಬೇಕು ಅಂದರೆ ಒಂದೇ ರೊಟ್ಟಿನಲ್ಲಿ ಎಲ್ಲವೂ ಯಾವ ರೀತಿ ನಾವು ಬಳಸ್ಕೊಂಡು ತಿಂಡಿನ ತಯಾರಿಸ್ಕೋಬೇಕು ಅಂತ ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ಚಟ್ನಿ, ಮೊಸರು, ಉಪ್ಪಿನಕಾಯಿ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಗಟ್ಟಿ ಪದಾರ್ಥ ಇದು. 2 ತಾಲಿಪೆಟ್ಟು ತಿಂದರೆ ನಾವು ದಿನವಿಡೀ ಇರ್ಬೋದು. ಎಲ್ಲ ರೀತಿಯ ಪೋಷಕಾಂಶಗಳು ಸಿಗುತ್ತೆ, ಹಾಗೆ ಹೊಟ್ಟೆ ಕೂಡ ತುಂಬುತ್ತೆ. ಮಕ್ಕಳ ಉತ್ತಮ ಬೆಳವಣಿಗೆಗೆ ಈ ಥರದ ಆಹಾರಗಳನ್ನು ನಾವು ಕೊಡಲೇಬೇಕು. ಅವರ ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೇಕು. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ತಾಲಿಪೆಟ್ಟನ್ನ ಮಾಡೋದಕ್ಕೆ ಮುಂಚೆ ಒಂದು ಚಟ್ನಿನ ರೆಡಿ ಮಾಡ್ಕೊಂಬಿಡೋಣ. ಖಾರವಾದ ಚಟ್ನಿನ. ಇದಕ್ಕೆ ನಾನೊಂದಿಲ್ಲಿ 10ರಿಂದ 12 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿನ. ಇದರಲ್ಲಿ ನೀರಿನಂಶ ಇರೋದ್ರಿಂದ 1-2 ನಿಮಿಷ ಹಾಗೆ ಹುರಿರಿ. ಆನಂತರ ಇದಕ್ಕೆ ನಾವು ಒಂದು 3 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಹುರಿದು ಮಾಡೋದ್ರಿಂದ ಚಟ್ನಿ ತುಂಬಾ ರುಚಿಯಾಗಿ ಬರುತ್ತೆ, ಘಮ ಅಂತಿರುತ್ತೆ, ಬೇಗ ಕೆಡೋದು ಇಲ್ಲ. ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ನಾವು ಚಟ್ನಿ ಕಳಿಸ್ಬೇಕು ಅಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಹಳಸೋಗ್ಬಿಟ್ಟಿರುತ್ತೆ. ಈ ಥರ ಹುರಿದು ಮಾಡೋದ್ರಿಂದ ಏನೂ ಕೆಡೋದಿಲ್ಲ, ಚೆನ್ನಾಗೇ ಇರುತ್ತೆ. ಆನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಇದರಲ್ಲಿರೋ ನೀರಿನಂಶ ಹೋದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಕರಿಬೇವು ಹಾಕೋದ್ರಿಂದ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ, ಒಳ್ಳೆ ಘಮ ಅಂತಿರುತ್ತೆ, ರುಚಿ ಕೂಡ ಅದ್ಭುತವಾಗಿರುತ್ತೆ. ಈಗ ಇದು ಹುರಿದಾಗಿದೆ, ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಆನಂತರ ನಾನಿಲ್ಲಿ ಒಂದು ಮಧ್ಯಮ ಗಾತ್ರದ ಪೂರ್ತಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನಾನು ಅಷ್ಟು ಕೊಬ್ಬರಿನ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಆನಂತರ ಹುರಿದಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು, ಇದನ್ನು ಕೂಡ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ 2 ಜವಾರಿ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕೋತಾ ಇದ್ದೀನಿ. ಜವಾರಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಫಾರ್ಮ್ ಬೆಳ್ಳುಳ್ಳಿ ಆದರೆ ಒಂದು 3ರಿಂದ 4 ಎಸಳು ಹಾಕ್ಕೊಳ್ಳಿ ಸಾಕು. ಆನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. 100 ಗ್ರಾಮ್ ಅಷ್ಟು ಹುರುಗಡ್ಲೆನ ಹಾಕೋತಾ ಇದ್ದೀನಿ, ಅಂದರೆ ಪುಟಾಣಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಸ್ವಲ್ಪ ಬೆಲ್ಲನ ಹಾಕೋಬೇಕು. ಇಲ್ಲಾಂದರೆ 1/4 ಟೀ ಚಮಚದಷ್ಟು ಸಕ್ಕರೆ ಕೂಡ ಹಾಕ್ಕೋಬೋದು, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆನಂತರ ಇದನ್ನು ರುಬ್ಕೊಳ್ಳೋಣ. ಫಸ್ಟಿಗೆ ಹಾಗೆ ರುಬ್ಕೊಳ್ಳೋಣ. ಕೊಬ್ಬರಿನ ಹೆಚ್ಚಾಕಿರೋದ್ರಿಂದ ಹಾಗೆ ರುಬ್ಕೊಳ್ಳೋಣ. ತುರಿದಿದ್ದಾದರೆ ಪೇಸ್ಟ್ ಥರ ಆಗಿಬಿಡುತ್ತೆ ಚಟ್ನಿ. ಈ ಥರ ಹೆಚ್ಚಾಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ಇದಕ್ಕೆ ನೀರು ಸೇರಿಸ್ಕೊಂಡು ಈ ಹದದಲ್ಲಿ ರುಬ್ಕೋಬೇಕು. ತುಂಬ ಗಟ್ಟಿನೂ ಬೇಡ, ಹಾಗಂತ ಇಡ್ಲಿ ದೋಸೆಗೆಲ್ಲ ಮಾಡೋ ಥರ ತೆಳ್ಳಗಂತೂ ಮಾಡಬೇಡಿ, ಚಟ್ನಿ ತಾಲಿಪೆಟ್ಟಿಗೆ ಚೆನ್ನಾಗಿರಲ್ಲ. ಈ ಹದದಲ್ಲಿ ಇರಬೇಕು. ಆನಂತರ ಇವಾಗ ತಾಲಿಪೆಟ್ಟು ಮಾಡೋಕ್ಕೆ ಶುರು ಮಾಡೋಣ. ನಾನಿಲ್ಲಿ 4 ಲೋಟದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟನ್ನು. ಇದರಲ್ಲಿ 1 ಲೋಟದಷ್ಟನ್ನು ನಾನು ಎತ್ತಿಟ್ಕೋತಾ ಇದ್ದೀನಿ. ಯಾಕೆಂದರೆ ನಾನು ಈ ಥರ ಬೇಯಿಸ್ಬಿಟ್ಟು ಹಾಕೋತೀನಿ. ಸ್ವಲ್ಪ ಹಿಟ್ಟನ್ನು ಮಾತ್ರ ಬೇಯಿಸಿ ಹಾಕೋದ್ರಿಂದ ನಮಗೆ ತಾಲಿಪೆಟ್ಟು ಮಾಡುವಾಗ ಅಂಟೋದಿಲ್ಲ. ಹಾಗೆ ಮಾಡಿದ್ರೆ ಅಲ್ಲಲ್ಲಿ ಅಂಟ್ತಾ ಇರುತ್ತೆ, ಹಂಚ ಮೇಲೆ ಹಾಕಿದಾಗ ಹರಿದೋಗ್ತಾ ಇರುತ್ತೆ. ಆ ರೀತಿ ಏನೂ ಆಗಬಾರ್ದು ಅಂದರೆ ಸ್ವಲ್ಪ ಹಿಟ್ಟನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ 1 ಲೋಟದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1.5 ಲೋಟದಷ್ಟು ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆನಂತರ ನೀರು ಕುದಿಯುವಾಗ ಹಿಟ್ಟನ್ನು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು ನಾವು ಇದನ್ನು. 10 ನಿಮಿಷ ಬೇಯಿಸಿ ಆದಮೇಲೆ ಈಗ ಚಮಚ ತೊಗೊಂಡು ಈ ಥರ ತಿರುಗಿಸ್ತಾ ಇದ್ದೀನಿ. ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ಬೆಂದಿದೆ. ಒಂದು 10 ನಿಮಿಷ ನೀರಲ್ಲಿ ಹಿಟ್ಟು ಚೆನ್ನಾಗಿ ಕುದಿಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ. ಬೆಂದ ನಂತರ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ, ಈ ಥರ ಮುದ್ದೆ ಥರ ಮಾಡ್ಕೊಳ್ಳಿ. ಆನಂತರ ನಾನಿಲ್ಲಿ ಒಣ ಹಿಟ್ಟಿಗೆ 2ರಿಂದ 3 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಎಷ್ಟು ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ ತಾಲಿಪೆಟ್ಟು. ಆನಂತರ 2-3 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ. 2 ತುರಿದಿಟ್ಟಿರೋಂಥ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ. 2 ಮೂಲಂಗಿನ ಹಾಕೋತಾ ಇದ್ದೀನಿ. ನಾವು ಎಷ್ಟು ಥರ ಸೊಪ್ಪುಗಳನ್ನು ಬೇಕಾದರೂ ಹಾಕೋಬೋದು. ಆನಂತರ 1 ಸೌತೆಕಾಯನ್ನು ಹಾಕೋತಾ ಇದ್ದೀನಿ. ಬೀನ್ಸನ್ನು ಕೂಡ ನಾವು ಕಟ್ ಮಾಡಿ ಹಾಕೋಬೋದು. ಕ್ಯಾಪ್ಸಿಕಮ್, ಬೀನ್ಸ್, ಈ ಥರ ಎಲ್ಲ ತರಕಾರಿ ಮಕ್ಕಳು ಏನು ತಿನ್ನಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕಿ ನಾವು ತಿನ್ನಿಸ್ಬೋದು. ಆನಂತರ 2 ಟೀ ಚಮಚದಷ್ಟು ಜೀರಿಗೆನ ಕುಟ್ಟಾಣಿಲಿ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಪೂರ್ತಿ ಸಣ್ಣ ಏನು ಮಾಡಬೇಕಿಲ್ಲ, ಪೌಡ್ರ್ ಥರ ಮಾಡಬೇಕಿಲ್ಲ, ಸ್ವಲ್ಪ ಕುಟ್ಟಿದ್ರೆ ಸಾಕು. ಆನಂತರ ಇದಕ್ಕೆ ನಾವು ಮಧ್ಯಮ ಗಾತ್ರದ 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ತಿನ್ನಲ್ಲ ಬೇಡ ಅನ್ನೋದಿದ್ರೆ ಸ್ಕಿಪ್ ಮಾಡ್ಕೋಬೋದು. ಆನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲನೂ ನಾವು ಹಿಟ್ಟಿನ ಜೊತೆಗೆ ಈ ಎಲ್ಲ ಮಿಶ್ರಣನೂ ಹಾಗೆ ಕಲಿಸ್ಕೋಬೇಕು. ಸ್ವಲ್ಪ ಫಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ನಾವು ತಣ್ಣೀರನ್ನು ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು.
ನಾನಿಲ್ಲಿ 1 kg ಹಿಟ್ಟನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಕಡಿಮೆ ಜನ ಇದ್ದರೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು, ಬಟ್ ಏನು ತರಕಾರಿ ಬೇಕೋ ಏನು ಸೊಪ್ಪುಗಳು ಬೇಕೋ ಎಲ್ಲನೂ ಇದಕ್ಕೆ ಹಾಕೋಬೋದು. ನಾವು ಹಾಕಿದಷ್ಟು ರುಚಿಯಾಗುತ್ತೆ. ಈ ಥರ ತಣ್ಣೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೊತಾ ಬರಬೇಕು. ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಆ ರೊಟ್ಟಿ ಹಿಟ್ಟಿನ ಹದಕ್ಕಿದ್ರೆ ಸಾಕು. ತುಂಬ ತೆಳ್ಳಗೂ ಬೇಡ, ಆವಾಗೂ ಕೂಡ ತಾಲಿಪೆಟ್ಟು ಟೇಸ್ಟಿ ಆಗೋದಿಲ್ಲ, ದೋಸೆ ಥರ ಆಗಿಬಿಡುತ್ತೆ. ಈ ಹದದಲ್ಲಿ ಇದ್ದರೆ ಸಾಕು. ಇದನ್ನು ನಾವಿವಾಗ ಉಂಡೆ ಮಾಡಿ ಇಟ್ಕೊಂಬಿಡೋಣ. ನಮಗೆ ತಾಲಿಪೆಟ್ಟು ಮಾಡೋದಕ್ಕೆ ಸುಲಭ ಆಗುತ್ತೆ. ಎಲ್ಲ ಹಿಟ್ಟನ್ನು ಉಂಡೆ ಮಾಡಿ ರೆಡಿ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಈಗ ನಾವು ತಟ್ಟೋದಕ್ಕೆ ಶುರು ಮಾಡೋಣ. ನಾನಿಲ್ಲಿ ಒಂದು ಹೋಳಿಗೆ ಪೇಪರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟಿಗೆ ನಾವು ಎಣ್ಣೆ ಹಚ್ಕೋಬೇಕು ಕೆಳಗಡೆ. ಹಾಗೆ ತಟ್ಟಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಆನಂತರ ಈ ಒಂದು ಉಂಡೆನ ತೊಗೊಂಡು ಈ ರೀತಿ ತಟ್ತಾ ಬರಬೇಕು. ರೌಂಡ್ ಶೇಪಲ್ಲಿ ತಟ್ತಾ ಬರಬೇಕು. ತಟ್ಟುವಾಗ ಕೈಗೆ ನಾವು ತಣ್ಣೀರನ್ನು ಹಚ್ಕೊಂಡು ತಟ್ಟಬೇಕು. ಆವಾಗ ಸುಲಭವಾಗಿ ಬರುತ್ತೆ. ಎಣ್ಣೆ ಏನು ಹಚ್ಕೊಂಡು ತಟ್ಟೋದು ಬೇಕಿಲ್ಲ, ನೀರು ಹಚ್ಕೊಂಡು ತಟ್ಟಿದ್ರೆ ಸಾಕು. ಈ ಥರ ಇಷ್ಟು ದಪ್ಪ ಇದ್ದರೆ ಸಾಕು. ತುಂಬ ತೆಳ್ಳಗೂ ಮಾಡೋಕ್ಕೆ ಹೋಗ್ಬಿಡಿ. ಸೊ ಈ ಥರ ಪೂರ್ತಿಯಾಗಿ ನಾವು ವೃತ್ತಾಕಾರದಲ್ಲಿ ತಟ್ಕೋತಾ ಬರಬೇಕು. ನೋಡಿ ಇಷ್ಟು ದಪ್ಪ ಇರಬೇಕು, ತುಂಬ ತೆಳ್ಳಗೆ ಮಾಡಬೇಡಿ, ಹಾಗಂತ ತುಂಬ ದಪ್ಪನೂ ಮಾಡಬೇಡಿ. ಇವಾಗ ಹಂಚು ಕಾದಿದೆ ನೋಡಿ, ಇದಕ್ಕೂ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ನಾವು ಶುರುನಲ್ಲಿ. ಆನಂತರ ಈ ಹೋಳಿಗೆ ಪೇಪರ್ನ ಇದ್ರ ಮೇಲೆ ಹಾಕಿ ಕೊನೆಯಲ್ಲಿ ತುದಿನಲ್ಲಿ ಒಂದು ಸ್ವಲ್ಪ ಬಿಡಿಸಿ ಎತ್ಬಿಟ್ರೆ ಸಾಕು, ಆರಾಮಾಗಿ ಬಂದುಬಿಡುತ್ತೆ. ನೋಡಿ ಎಲ್ಲೂ ಕೂಡ ಸ್ವಲ್ಪನೂ ಅಂಟಲಿಲ್ಲ. ನಾವು ಹಿಟ್ಟನ್ನು ಬೇಯಿಸಿ ಹಾಕ್ಕೊಂಡಿರೋದ್ರಿಂದ ಈ ರೀತಿ ಚೆನ್ನಾಗಿ ಬರುತ್ತೆ. ಹಾಗೆ ಬರೀ ತಣ್ಣೀರಲ್ಲೇ ಕಲಸಿ ಮಾಡೋದ್ರಿಂದ ಒಂದೊಂದು ಕಡೆ ಅಂಟ್ತಾ ಇರುತ್ತೆ. ನಮಗೆ ಅವಾಗ ನಾನ್ ಸ್ಟಿಕ್ ತವಾನೇ ಬೇಕಾಗಿರುತ್ತೆ. ಇವಾಗ ನೋಡಿ ಯಾವ ಹಂಚಲ್ಲಾದರೂ ಈ ಕಬ್ಬಿಣದ ಹಂಚಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಸುತ್ತ ಎಣ್ಣೆ ಹಾಕ್ಕೊಂಡು ಆನಂತರ ತಾಲಿಪೆಟ್ಟನ್ನು ತಿರುಗಿಸಿ ಹಾಕ್ಕೊಂಡಿದ್ದೀನಿ. ಇದು ಬೇಯೋದು ಸ್ವಲ್ಪ ನಿಧಾನನೇ, ಯಾಕಂದರೆ ಹಸಿ ಹಿಟ್ಟಾಗಿರೋದ್ರಿಂದ ನಿಧಾನಕ್ಕೆ ಬೇಯುತ್ತೆ. ಸೊ ಎಲ್ಲ ಭಾಗನೂ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಗರಿಗರಿಯಾಗೂ ಇರುತ್ತೆ, ಮೆತ್ತಗೂ ಇರುತ್ತೆ, ತಿನ್ನೋದಕ್ಕೆ ತುಂಬಾ ಮೃದುವಾಗಿರುತ್ತೆ ಈ ತಾಲಿಪೆಟ್ಟು. ನೋಡಿ ಈ ಥರ ಎಲ್ಲ ಕಡೆ ನೀಟಾಗಿ ಸುಟ್ಕೋಬೇಕು. ಆನಂತರ ಇನ್ನೊಂದು ತಾಲಿಪೆಟ್ಟನ್ನು ತಟ್ತಾಯಿದ್ದೀನಿ ನೋಡಿ. ಪ್ರತಿ ಸಾರಿ ಕೆಳಗಡೆ ಸ್ವಲ್ಪ ಎಣ್ಣೆನ ಹಾಕಿ ಆನಂತರ ಉಂಡೆನ ಇಟ್ಟು ಈ ಥರ ವೃತ್ತಾಕಾರದಲ್ಲಿ ಸುತ್ತಲೂ ತಟ್ತಾ ಬರಬೇಕು. ತಟ್ಟುವಾಗ ಕೈಗೆ ಸ್ವಲ್ಪ ನೀರನ್ನು ಹಚ್ಕೋತಾ ಇರಬೇಕು. ಈ ಥರ ನೀರು ಹಚ್ಕೊಂಡು ತಟ್ಕೋತಾ ಬರಬೇಕು. ನೋಡಿ ಇವಾಗ ರೆಡಿ ಆಯಿತು. ಇದನ್ನು ಕೂಡ ನಾವು ಹಂಚ ಮೇಲೆ ಹಾಕ್ಕೊಳ್ಳೋಣ. ಪ್ರತಿ ಸರಿ ಏನು ಎಣ್ಣೆ ಹಚ್ಚಬೇಕಿಲ್ಲ ಹಂಚಿಗೆ, ಒಂದು ಸರಿ ಹಚ್ಚಿದರೆ ಸಾಕು. ಆನಂತರ ಹಾಕೋಬಿಡೋಣ. ಇದು ತುದಿ ಸ್ವಲ್ಪ ಬಿಡಿಸ್ಕೊಂಡು ನಾವು ಎತ್ಬಿಟ್ರೆ ಬಂದುಬಿಡುತ್ತೆ. ಇವಾಗ ಹಾಕಿದ್ಮೇಲೆ ಒಂದು 30 ಸೆಕೆಂಡ್ ಬಿಟ್ಟು ತಿರುಗಿಸಾಕ್ಬಿಡಿ. ಮೊದಲಿಗೆ ಕೆಳಗಡೆ ಪೂರ್ತಿ ಬೇಯಿಸ್ಕೋಬೇಡಿ, ತಿರುಗಿಸಾಕಿದ ಭಾಗನ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಅರ್ಗೆಲ್ಲ ನಾವು ತಿರುಗಿಸಿ ಬೇಯಿಸ್ಕೋಬೇಕು. ಆನಂತರ ಪೂರ್ತಿ ತಿರುಗಿಸಿ ಇನ್ನೊಂದು ಭಾಗನ ಬೇಯಿಸ್ಕೋಬೇಕು. ಕೆಳಭಾಗನೇ ಫಸ್ಟ್ ಪೂರ್ತಿ ಬೇಯಿಸ್ಕೊಂಡು ತಿರುಗಿಸಾಕಿ ಇನ್ನೊಂದು ಭಾಗ ಬೇಯಿಸೋಕೋದ್ರೆ ಸ್ವಲ್ಪ ಒರಟಾಗುತ್ತೆ. ಮೊದಲಿಗೆ ಹಾಕಿದಾಗ ಮೊದಲನೇ ಭಾಗನ ಸ್ವಲ್ಪ ಬೇಗ ತಿರುಗಿಸಿ. ನೋಡಿ ಇವಾಗ ತಾಲಿಪೆಟ್ಟು ರೆಡಿ ಆಯಿತು. ಗಟ್ಟಿ ಮೊಸರು ಹಾಗೆ ಖಾರವಾದ ಚಟ್ನಿ ಹಾಗೆ ಉಪ್ಪಿನಕಾಯಿ ಜೊತೆ ತುಂಬಾ ರುಚಿಯಾಗಿರುತ್ತೆ. ಯಾವುದೂ ಇಲ್ಲ ಅಂದರೆ ಬರೀ ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ತಾಲಿಪೆಟ್ಟು. ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.